ರಾಮದುರ್ಗ ಶಬರಿಕೊಳ್ಳ ಪ್ರವಾಸೋದ್ಯಮಕ್ಕೆ ರೈಲು ಸಂಪರ್ಕ ಅಗತ್ಯ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಶಬರಿಕೊಳ್ಳದಂತಹ ಪೌರಾಣಿಕ, ಐತಿಹಾಸಿಕ ಹಾಗೂ ಧಾರ್ಮಿಕ ತೀರ್ಥಕ್ಷೇತ್ರ ರಾಮದುರ್ಗ ತಾಲೂಕಿನಲ್ಲಿರುವುದರಿಂದ ಈ ಪ್ರದೇಶಕ್ಕೆ ಹತ್ತಿರದಲ್ಲಿರುವ ರಾಮದುರ್ಗಕ್ಕೆ ರೈಲು ಸಂಪರ್ಕ ಅತ್ಯವಶ್ಯಕವಾಗಿದೆ. ರೈಲು ಮಾರ್ಗ ಸ್ಥಾಪನೆಯಾದರೆ ಶಬರಿಕೊಳ್ಳ ಸೇರಿದಂತೆ ರಾಮದುರ್ಗದ ಅನೇಕ ಪ್ರೇಕ್ಷಣೀಯ ತಾಣಗಳಿಗೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು, ಪ್ರವಾಸಿಗರು ಸುಲಭವಾಗಿ ತಲುಪಬಹುದು. ಇದರಿಂದ ಧಾರ್ಮಿಕ ಪ್ರವಾಸೋದ್ಯಮ ವೃದ್ಧಿಯಾಗಿ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ ಎಂಬುದು ಜನರ ವಿಶ್ವಾಸ ಮತ್ತು ಬೇಡಿಕೆ ಆಗಿದೆ. ಭಕ್ತರು ಮತ್ತು ಪ್ರವಾಸಿಗರಿಗೆ ವಿನಂತಿ: ದಯವಿಟ್ಟು ಈ ಪ್ರದೇಶಕ್ಕೆ ಬಂದು ಹೋಗುವವರು ಇಲ್ಲಿನ ಪ್ರಕೃತಿಯನ್ನು ಕಾಪಾಡಿ. ಇಲ್ಲಿಗೆ ಬರುವಾಗ ಪ್ಲಾಸ್ಟಿಕ್ ವಸ್ತುಗಳನ್ನು ತ್ಯಜಿಸಿ. ಎಲ್ಲ ಸೇರಿ ಶಬರಿಕೊಳ್ಳದ ಶಾಂತ ಸೌಹಾರ್ದವನ್ನು ಉಳಿಸೋಣ. ಶಬರಿಕೊಳ್ಳ ಭಕ್ತಿ, ನಿಸರ್ಗ ಮತ್ತು ಐತಿಹಾಸಿಕ ಸಂಗಮ ಸ್ಥಳ. ನೀವು ಒಮ್ಮೆ ಭೇಟಿ ಕೊಡಿ. ಪೌರಾಣಿಕತೆ, ಧಾರ್ಮಿಕತೆಯೊಂದಿಗೆ ಪ್ರಕೃತಿಯ ಸೌಂದರ್ಯವನ್ನ ಸವಿಯಿರಿ. ವರದಿ: ವಿನಾಯಕ್ ದೊಡ್ಮನೆ. ರೈಲ್ವೆ ಇಷ್ಟ ರೀ. ರೈಲ್ವೆ ಆದರೆ ಅನುಕೂಲ ಆಗ್ತದೆ ಜನರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಈಗ ಸ್ವಲ್ಪ ಮಧ್ಯಮ ಶ್ರೀಮಂತ ಜನ ಕಾರ್ ತೊಗೊಂಬರ್ತಾರೆ, ಹೋಗ್ತಾರೆ. ಬಸ್ಸಿಗೆ ಬಂದರೆ ಅಲ್ಲಿ 1 hour ಕಳಿಬೇಕು, ಅಲ್ಲಿ ನಡ್ಕೊಬೇಕು. ಇಲ್ಲ ಕ್ರಾಸ್ ಅಲ್ಲಿ ನಡ್ಕೊಬೇಕು. ಮತ್ತು ಊರಾಗಿಂದ ಬಂದರೆ 400 ರೂಪಾಯಿ ಆಟೋದಲ್ಲಿ ಕೊಡಬೇಕು. ಈ ಪರಿಸ್ಥಿತಿಯಾಗ ರೈಲ್ವೆ ಅವಶ್ಯಕತೆ ಇದೆ ನಮಗೆ. ಮತ್ತು ಇಲ್ಲಿಂದ ಡೈರೆಕ್ಟ್ ಲೋಕಾಪುರ, ಜಮಖಂಡಿ ಹಿಂಗೆ ಅನುಕೂಲ, ಎಲ್ಲ ಕಡೆಯಿಂದ ಅನುಕೂಲ ಆಗುತ್ತೆ. ಬೆಳಗಾವಿ ವಿಮಾನ ಬೆಳಗಾವಿಗೂ ಅನುಕೂಲ ಆಗುತ್ತೆ. ಮಹಾರಾಷ್ಟ್ರ ಮಂದಿ ಭಾಳ ಭಕ್ತರೈತೆ. ಮಹಾರಾಷ್ಟ್ರ ಅಂದರೆ ಪುನಾಗಿನ, ಈ ಗುಡ್ಡ ಹಿಂಗೆ ಎಲ್ಲ ಕಡೆಯಿಂದ ಜನ ಬಂದರು. ಗುಜರಾತ್ ಅಂತ ಬಂದು ಪಾಪ ಅವ್ರು ಏನು ಮಾಡ್ತಾರೆ ಗೊತ್ತಂದ್ರೆ, ಬದಾಮಿ ಇಳಿದು ಸಬರನ್ ಎಲ್ಲದಂತೆ ಸುರೇಬನ್ ಅಂತ ಹೊರತು ಸುರೇಬನ್ ಅನ್ನಕ್ಕೆ ಬರೋಲ್ಲ ಅವ್ರಿಗೆ. ಸುರೇಬನ್ ಅಂದ್ಕೊಂಡು ಕೇಳ್ಕೊತ ಅಲ್ಲಿಂದ ಬಸ್ಸಿಗೆ ಬಂದು ಇಲ್ಲಿ ನಡ್ಕೊತ ಬರ್ತಾರೆ. ಈ ಸಮಸ್ಯೆ ಇದೆ. ರೈಲ್ವೆ ಎಲ್ಲಿಂದ ಎಲ್ಲಿವರೆಗೆ ಅನುಕೂಲ ಇದೆ? ಬದಾಮಿ ಅಲ್ಲಿವರೆಗೆ ಅನುಕೂಲ, ಅಲ್ಲಿಂದ ಬಾಗಲಕೋಟೆ. ಬಟ್ ಈ ಗುಜರಾತಿ ಮಾರವಾಡಿ ಜನ ಏನಿದಾರಲ್ಲ, ಈ ಸಂತರು ಇದಾರಲ್ಲ, ಅವ್ರು ಅಲ್ಲಿಂದ ನಡ್ಕೊತ ಬರಬೇಕು. ಅವ್ರಿಗೆ ಈ ಪ್ಲೇಸಿನ ಬಗ್ಗೆ ಇತಿಹಾಸ ಗೊತ್ತಿಲ್ಲ. ಗೊತ್ತಿದ್ದ ಬರ್ತಾರೆ, ಆದರೆ ಅವ್ರಿಗೆ ಮಾರ್ಗಸೂಚಕ ಯಾವುದೂ ಇಲ್ಲ. ಹೀಗಾಗಿ ಅನಾನುಕೂಲ ಭಾಳ ಇದೆ. ರೈಲ್ವೆ ಬೇಕೇ ಬೇಕು ಜನರಿಗೆ, ಬಡ ಜನರಿಗೂ ಬೇಕಾಗಿದೆ. ಮತ್ತೆಲ್ಲ ದೃಷ್ಟಿಯಿಂದ ಬಿಸ್ನೆಸ್ಗೆ ಅನುಕೂಲ ಆಗ್ತದೆ, ಮಕ್ಕಳಿಗೆ ದುಡಿಯೋಕೆ ಹೋಗೋಕೆ ಎಲ್ಲ ಅನುಕೂಲ ಆಗಿದೆ. ಬಡ ಕುಟುಂಬ ಬಂದಿಲ್ಲ ಅಂತ ಮೇಜರ್ ಸಿಟಿ ಇಂಡಸ್ಟ್ರಿ ಯಾವುದೂ ಏನಿಲ್ಲ. ಹೀಗಿರುವಾಗ ನಮಗೆ ರೈಲ್ವೆ ಅವಶ್ಯಕತೆ ಅದ ಅಂತ ನಾನು ಅಭಿಪ್ರಾಯ ನೋಡ್ರಿ. ತಮ್ಮ ಹೆಸರು? ಅಜ್ಜನಗೌಡ ಮಲ್ಲಗೌಡ ಪಾಟೀಲ, ಶಬರಿದೇವಿ ಟ್ರಸ್ಟ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ.